ನಾನು ಆಗ ತೆಗೆದುಕೊಳ್ಳುತ್ತಿದ್ದೇನೆ. ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವ ವಿಧಾನ, ಕೈಯಿಂದ ಆರಿಸುವ ವಿಧಾನ, ಗೋಧಿ, ಮಡಿಕೆ, ಅಕ್ಕಿ ಅಂತಹ ಪದಾರ್ಥಗಳಿಗೆ ಗೋಧಿ ಮತ್ತು ಅಕ್ಕಿ ಅಂತಹ ಬೆಳೆದ ಸಣ್ಣ ಕಲ್ಲುಗಳನ್ನು ಬೇರ್ಪಡಿಸುವ ವಿಧಾನ, ತೆಗೆದುಹಾಕುವ ವಿಧಾನ, ನನ್ನ ಹೆಸರು ಪೂಜಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHPS ಲಿಂಗಾಪುರ್. ನಾನು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವ ವಿಧಾನಗಳಲ್ಲಿ ಜರಡಿಯು ಒಂದು. ಜರಡಿಯು ರಂಧ್ರಗಳ ಮೂಲಕ ಸೂಕ್ತವಾಗಿ ಹಿಟ್ಟಿನ ಕಣಗಳು, ಸಣ್ಣ ಸಣ್ಣ ಕಲ್ಲುಗಳು, ಇತರೆ ಪದಾರ್ಥಗಳನ್ನು ಜರಡಿಯು ಉಳಿಸಿಕೊಳ್ಳುತ್ತದೆ. ಜರಡಿಯ ಎಲ್ಲ ರಂಧ್ರಗಳು ಒಂದೇ ಗಾತ್ರದಲ್ಲಿರುತ್ತವೆ. ನನ್ನ ಹೆಸರು ಪೂಜಾ. ನನ್ನ ಹೆಸರು ಅಕ್ಷರ. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವ ವಿಧಾನಗಳಲ್ಲಿ ಕಟ್ಟುವಿಕೆಯನ್ನು ನಾವು ತಿಳಿಸುತ್ತೇವೆ. ಮೊಸರನ್ನು ಕಟ್ಟೆದು ಮಜ್ಜಿಗೆ ಮಾಡಿ ಅದರಿಂದ. ನನ್ನ ಹೆಸರು ಶರತ್. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮಗೆ ಬಂದಿರುವ ವಿಧಾನ ಬಸುವಿಕೆ ಬಗ್ಗೆ ಹೇಳುತ್ತೇವೆ. ಒಂದು ಗ್ಲಾಸನ್ನು ತೆಗೆದುಕೊಂಡು ಅದರ ಒಳಗೆ ಮಣ್ಣನ್ನು ಹಾಕಿ ಅದರ ಮೇಲೆ ನೀರನ್ನು ಹಾಕಿ ಅದನ್ನು ಸ್ವಲ್ಪ ಸಮಯದ ನಂತರ ಬೆಸೆಯಬೇಕು. ಅದನ್ನು ಬೆಸೆದಾಗ ಇದು ಬಸುವಿಕೆ ಆಗುತ್ತದೆ. ನನ್ನ ಹೆಸರು ಅಭಿಷೇಕ್. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಸೋಸುವಿಕೆ ವಿಧಾನ. ನಾವು ನಮ್ಮ ಮನೆಯಲ್ಲಿ ಚಹಾ ಮಾಡುವಾಗ ನಮಗೆ ಚಹಾ ಅಷ್ಟೇ ಬೇಕಾಗುತ್ತದೆ. ಆದ್ದರಿಂದ ನಾವು ಚಹಾ ಮತ್ತು ಚಹಾ ಪುಡಿಯನ್ನು ಬೇರ್ಪಡಿಸುತ್ತೇವೆ. ಆದ್ದರಿಂದ ನಾವು ಒಂದು ಜರಡಿಯಲ್ಲಿ ಚಹಾ ಹಾಕಿದಾಗ ಚಹಾ ಪುಡಿ ಮೇಲೆ ಉಳಿದುಕೊಂಡು ಚಹಾ ಅಷ್ಟೇ ಒಂದು ಗ್ಲಾಸಿನಲ್ಲಿ ಹೋಗಿ ನಾವು ಬರೀ ಚಹಾ ಅಷ್ಟೇ ಕುಡಿಯುತ್ತೇವೆ. ನಾನು 6ನೇ ತರಗತಿ ಓದುತ್ತಿದ್ದೇನೆ. ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳು. ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳನ್ನು ಬೇರ್ಪಡಿಸುವ ವಿಧಾನ. ಇವು ಕಾಂತೀಯ ವಸ್ತುಗಳು. ಇವನ ಕೈಯಿಂದ ಆಸೆ ಸಮಯ ಹಿಡಿದೆ. ಸಹಾಯ ಆಗುತ್ತದೆ. ನಾವು 6ನೇ ತರಗತಿ ಓದುತ್ತಿದ್ದೇವೆ. ಬಡಿವಿಕೆ ಅಥವಾ ಒಕ್ಕಣೆ ಮಾಡುತ್ತೇವೆ. ನನ್ನ ಹೆಸರು ಅನು. ನನ್ನ ಹೆಸರು ದಿಲೀಪ್. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ತೂರುವಿಕೆ. ನನ್ನ ಹೆಸರು ಅಭಿಲಾಷ್. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲಿಂಗಾಪುರ್. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮಗೆ ಬಂದಿರುವ ವಿಧಾನ ಆವಿಯಾಗುವಿಕೆ. ಸಮುದ್ರದ ದಂಡೆಯಲ್ಲಿ ಗದ್ದೆಯನ್ನು ನಿರ್ಮಿಸಿ ಆ ಗದ್ದೆಗೆ ಸಮುದ್ರದ ನೀರನ್ನು ಹಾಯಿಸಿ ಕೆಲವೇ ದಿನದಲ್ಲಿ ನೀರು ಆವಿಯಾಗಿ ಹೋಗುತ್ತದೆ. ಉಪ್ಪು ಸಿಡಿಯುತ್ತದೆ. ಅದನ್ನು ನಾವು ಈಗ ತೋರಿಸುತ್ತೇವೆ. ಬರ್ರಿ ಪಟ್ಟ. ಹಾಂ ಓಕೆ.